ನಮಸ್ತೆ, ವೆಲ್ಕಮ್ ಟು ಡೇ 2 ಇನ್ ಲೈಫ್ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ ಇವತ್ತಿನ 2ನೇ ಮಿನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ರೈಲ್ವೆ ಸ್ಟೇಷನಲ್ಲಿದ್ದಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ರೈಲನ್ನು ಹತ್ಕೊಂಡು ಇವಾಗ ತಿರ್ಗಾ ಬಸ್ಗೆ ಬಂದು ಶಿಫ್ಟ್ ಆದ್ವಿ. ಸೊ ಇವಾಗ ಆಗೋ ಹೇಗೋ ತಳ್ಕೊಂಡು ಒಂದು ಬಸ್ಸನ್ನು ಚೇಂಜ್ ಮಾಡಿ ಇನ್ನೊಂದು ಬಸ್ಗೆ ಬಂದ್ವಿ. ಫುಲ್ ರಶ್ ಆಗಿತ್ತು. ಆದರೂ ತಳ್ಕೊಂಡು ಮುಂದೆ ಹೋದಾಗ ಒಂದು ಅದ್ಭುತವಾಗಿರೋ ವಿಷಯ ಕಾಣ್ತು ಕಣ್ರಿ ಅಪರೂಪಕ್ಕೆ. ಅದೇನು ಅಂದರೆ ಈ ಪುಟ್ಟ ಮಗು ಗಾಡಿಯಲ್ಲಿ ಟೈಮ್ ಸೇವ್ ಮಾಡಿಕೊಂಡು ಹೋಮ್ವರ್ಕನ್ನು ಮಾಡ್ತಾ ಇರೋದು. ವಾಹ್, ಏನು ಡೆಡಿಕೇಶನ್ ಅಂತೀರಾ! ಈ ರೀತಿ ಮಕ್ಕಳು ನಮ್ಮ ಭವಿಷ್ಯಕ್ಕೆ, ನಮ್ಮ ದೇಶದ ಭವಿಷ್ಯಕ್ಕೆ ಬೇಕು ಅಂತೇಳಿ ಹೇಳ್ತಾ, ಹಾಗೆ ನಿಮ್ಮನೇಲಿ ಮಕ್ಕಳು ಹೇಗೆಲ್ಲ ಹೋಮ್ವರ್ಕ್ ಮಾಡ್ತಾರೆ, ಏನೇನೆಲ್ಲ ದಾರಿಗಳನ್ನು ಹುಡುಕ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ಸೊ ನಾನು ಹೋಗ್ತಾ ಇರೋದು ಊರಿಗೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಯಾಕಂದರೆ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ. ಹಾಗಾಗಿ ಸುಮ್ಮನೆ ಹೋಗೋಕ್ಕಾಗಲ್ವಲ್ಲ, ಏನಾದ್ರು ತೊಗೊಂಡು ಹೋಗಬೇಕು ಅಂತ ಹೋಗಬೇಕಾದ್ರೆ ಈ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸನ್ಸೆಟ್ಟನ್ನು ನೋಡಿದೆ. ನಿಮಗೇನು ಅನ್ನಿಸ್ತು ಅಲ್ವಾ? ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಬನ್ನಿ, ನಾವು ಮನೆಗೆ ಹೋಗೋದ್ರಲ್ಲಿ ಸುಮಾರು 6-6:30 ಆಗಿತ್ತು. ಅದಾದಮೇಲೆ ಟೀ ಕಾಫಿ ಅದು ಇದು ಅಂತ ಆಯಿತು. ಸೊ ಇನ್ನೇನು ಟೈಮ್ ಪಾಸ್ ಮಾಡಬೇಕು, ಈ ಚಳಿ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಅಂಥೇಳಿ ಮನೇಲೇ ಕೂತ್ಕೊಂಡು ಕೇರಮನ್ನು ಆಟ ಆಡ್ತಾಯಿದ್ದೀವಿ ಎಲ್ಲರ ಜೊತೆ. ನಮ್ಮ ಮನೇಲಿ ಹೀಗೆ ಸ್ವಲ್ಪ ಆರಾಮಾಗಿ ಖುಷಿಯಾಗಿ ಜಾಲಿ ಮೂಡಲ್ಲಿ ಇರ್ತಾರೆ ಎಲ್ಲರೂ ಆಲ್ಮೋಸ್ಟು. ಸೊ ಆಟ ಆಡ್ತಾ ಟೈಮನ್ನು ಸ್ಪೆಂಡ್ ಮಾಡಿ 9:30 ಆದ ನಂತರ ಊಟದ ಸಮಯ. ಸೊ ಬನ್ನಿ ಊಟ ಮಾಡೋಣ. ನೋಡಿ, ನನ್ನ ಮಗ ನಿಮ್ಮನ್ನೆಲ್ಲರೂ ಹಾಯ್ ಮಾಡ್ತಾಯಿದ್ದಾನೆ. ಸೊ ಹಾಯ್ ಮಾಡಿ ಅವನಿಗೆಲ್ಲರೂ ಒಂದು ಸಾರಿ ಕ್ಯೂಟಿಗೆ. ಏನೋ ಗೊತ್ತಿಲ್ಲ, ನನಗೆ ಇವನು ನೋಡಿದರೆ ಎವ್ರಿ ಟೈಮ್ ಒಂಥರ ಫೀಲ್ ಆಗುತ್ತೆ. ಏನೋ ಹೊಸ ದಿನ ಹೊಸದು ಅನ್ನೋ ಥರ ಫೀಲ್ ಮಾಡಿಸ್ತಾನೆ. ಅವನು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಷ್ಟೊಂದು ಅಟ್ಯಾಚ್ಡ್ ನನಗೆ. ನಂಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಎವ್ರಿ ಟೈಮ್ ಅವ್ನು ನೋಡಿದ್ರೆ. ಅವನ ಆಟ, ಅವನ ತುಂಟಾಟ ಅದೆಲ್ಲನೂ ಕೂಡ ಹೇಗೆ ಅಂದರೆ ಒಂಥರ ಮ್ಯಾಜಿಕ್ ಥರ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಅಂತೇಳಿ ಹೇಳ್ತಾ, ಸೊ ಇವತ್ತು ಹೋಳಿಗೆ ಊಟವನ್ನು ನಾವೆಲ್ಲರೂ ಸವಿತಾ ಇವತ್ತಿನ ದಿನವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.